ಶುಭೋದಯ, ಶುಭ ಮುಂಜಾನೆ ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ. ಎಲ್ಲರೂ ಹೇಗಿದ್ದೀರಾ? ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ಈ ಒಂದು ರೈಡ್ನ ಶುರು ಮಾಡಿದ್ದೀನಿ. ಇದು 3ನೇ ರೈಡು. ಮಳೆನೂ ಶುರುವಾಗಿದೆ. ಸೊ ಸ್ವಲ್ಪ ಕತ್ಲಿರೋದ್ರಿಂದ ಮುಂದೆ ಹೋಗಿ ನಿಮಗೆ ಒಂದು ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀನಿ. ಟೋಟಲ್ 315 ಕಿಲೋಮೀಟರ್ ಧರ್ಮಸ್ಥಳ ರೀಚ್ ಆಗೋದಕ್ಕೆ 6 ಅವರ್ಸ್ ಜರ್ನಿ. ಸೊ ಮಳೆ ಬೆಂಗಳೂರಲ್ಲಿ ಶುರುವಾಗಿದೆ. ಎಕ್ಸ್ಪೆಕ್ಟಿಂಗ್ ಸಮ್ ಗುಡ್ ರೈನ್ ಆನ್ ದ ವೇ. ಸ್ವಲ್ಪ ಬೆಳಕಾಗಿದ್ದಾದಮೇಲೆ ಮತ್ತೆ ಸಿಗೋಣ. ಆಲ್ಮೋಸ್ಟ್ 55 ಮಿನಿಟ್ಸ್ ರೈಡ್ ಮಾಡಿದ್ದೀನಿ, 44 ಕಿಲೋಮೀಟ್ರು. ಈಗ ನೆಲಮಂಗಲ ಎಕ್ಸಿಟ್ ಹತ್ರ ಬಂದಿದ್ದೀನಿ. ನಾಳೆನೇ ವಾಪಸ್ ಬರಬೇಕಾಗಿರೋದ್ರಿಂದ ಟೈಮ್ ಬಹಳನೇ ಮುಖ್ಯ ಆಗುತ್ತೆ. ಬೇಗ ಡೆಸ್ಟಿನೇಷನ್ ರೀಚ್ ಆಗಬೇಕು. ಸೇಮ್ ಸ್ಟ್ರೆಚ್ 100 ಕಿಲೋಮೀಟರ್, 109 ಕಿಲೋಮೀಟರ್, ಯಾವುದೇ ಡಿವಿಯೇಷನ್ ಇಲ್ಲ. ಸೀದಾ ಒಂದೇ ರೋಡ್, ಆರಾಮಾಗಿ 100ಅಲ್ಲಿ ಕ್ರೂಸ್ ಮಾಡ್ಬೋದು. ಯಾವುದೇ ಅಡೆತಡೆ ಇಲ್ದಿರ 100ರಲ್ಲಿ 1 ನಿಮಿಷ ಹೋಗ್ಬಿಡ್ತೀನಿ ನಾನು. ಹಾಂ, ಸೊ 100ಅಲ್ಲಿ ಆರಾಮಾಗಿ ಕ್ರೂಸ್ ಮಾಡ್ಬೋದು. ಸೊ ಲಾಸ್ಟ್ ವೀಕೇನೆ ಈ ಒಂದು ಮಾನ್ಸೂನ್ ರೈಡ್ ಸ್ಟಾರ್ಟ್ ಮಾಡಬೇಕಿತ್ತು. ನ್ಯೂಸಲ್ಲೆಲ್ಲ ನೀವು ನೋಡಿರ್ಬೋದು, ಎಲ್ಲ ಕಡೆ ಲ್ಯಾಂಡ್ ಸ್ಲೈಡ್ಸ್ ಆಗ್ತಾಯಿದೆ, ತುಂಬ ನೀರು ರೋಡ್ ಕಡೆನೇ ಬಂದಿದೆ, ಮತ್ತು ಓವರ್ಫ್ಲೋ ಇದೆ ಕೆಲವೊಂದು ಕಡೆ ಎಲ್ಲನೂ ಅಂತ. ಹಾಗಾಗಿ ಮಾನ್ಸೂನ್ ರೈಡ್ನ ಸ್ವಲ್ಪ ಪೋಸ್ಟ್ಪೋನ್ ಮಾಡಿ ಇವತ್ತು ಶುರು ಮಾಡಿದ್ದೀನಿ. ಮಾರ್ನಿಂಗ್ ಎದ್ದ ತಕ್ಷಣವೇ ಅಮ್ಮ ಕಾಫಿ ಮಾಡಿಕೊಟ್ರು. ಕಾಫಿ ಕುಡಿದು ರೈಡ್ನ ಸ್ಟಾರ್ಟ್ ಮಾಡಿದ್ದೀನಿ. ಆವಾಗ ಮನೆ ಹತ್ರ ಸ್ವಲ್ಪ ಮಳೆ ಬರ್ತಾ ಇದ್ದಿದ್ದರಿಂದ ಮಳೆ ನಿಂತ ಮೇಲೆ ಹೋಗು ಅಂತ ಹೇಳಿದ್ರು. ಮಳೆಯಲ್ಲಿ ನೆನಿಬೇಕು ಅಂತಲೇ ಈ ಒಂದು ಮಾನ್ಸೂನ್ ರೈಡಲ್ಲಿ ಹೋಗ್ತಾ ಇರೋದು. ಆಮೇಲೆ ಹೇಳಿದೆ, ಈ ಥರ ರೈಡಿಂಗ್ ಗೇರ್ಸ್ ಎಲ್ಲ ಹಾಕ್ಕೊಂಡಿರ್ತೀವಿ, ಏನು ನೆನೆಯೋದಿಲ್ಲ, ಟೆನ್ಷನ್ ಬೇಡ. ಫುಲ್ಲು ಫಾಗ್ ತುಂಬಿಕೊಂಡಿದೆ, ನೋಡ್ಬೋದು ಹೊಲ ಗದ್ದೆಗಳಲ್ಲಿ. ಕೆಲವೊಂದು ಸ್ಮಾಲ್ ಏನು ನಾನು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ, ಅದನ್ನೆಲ್ಲನೂ ನಿಮಗೆ ಹೇಳೋದಕ್ಕಾಗೋದಿಲ್ಲ. ಬಟ್ ಭಾಳ ಖುಷಿ ಆಗ್ತಾಯಿದೆ ಈ ಒಂದು ರೈಡು. ತುಂಬ ಪೀಸ್ಫುಲ್ ಆಗಿದೆ. ಅರ್ಲಿ ಮಾರ್ನಿಂಗ್ 6:30 ಟೈಮ್. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈ ಒಂದು 100 ಕಿಲೋಮೀಟರ್ ಸ್ಟ್ರೆಚ್ನ ಬೇಗ ಮುಗಿಸ್ಕೊಂಡು ಮತ್ತೆ ಸಿಗೋಣ. ಹೊಸ ಹೋಟ್ಲು ಅನಿಸುತ್ತೆ. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮತ್ತೆ ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡೋಣ. ಸೊ ಬ್ರೇಕ್ಫಾಸ್ಟ್ ಮುಗೀತು. ಈಗ ಟೈಮು 9:30 ಆಗಿದೆ. ಆಲ್ಮೋಸ್ಟ್ 1 ಅವರ್ ಇಲ್ಲಿ ರೆಸ್ಟ್ ಮಾಡಿದ್ದೀನಿ ಬ್ರೇಕ್ಫಾಸ್ಟ್ ಆದಮೇಲೆ. ಸಿಂಗಲ್ ಇಡ್ಲಿ ವಡೆ ಮತ್ತು ಪೂರಿ, ಒಂದು ಕಾಫಿ ತೊಗೊಂಡೆ. ಸ್ವಲ್ಪ ಪ್ರೈಸ್ ಜಾಸ್ತಿ ಇತ್ತು, ಬಟ್ ತುಂಬಾ ಟೇಸ್ಟಿಯಾಗಿತ್ತು. ಭೂಕುಸಿತ ಸಂಭವವಿದೆ, ನಿಧಾನವಾಗಿ ಚಲಿಸಿ. ಈ ರೀತಿಯಲ್ಲಿ ಮಣ್ಣನ್ನು ಗುಡ್ಡನ್ನು ಅಗೆದ್ರೆ ಭೂಕುಸಿತ ಆಗದೆ ಇರುತ್ತಾ? ಇಲ್ಲೊಂದು ಸ್ಮಾಲ್ ವಾಟರ್ ಫಾಲ್ನ ನೋಡ್ಬೋದು. ಸಕಲೇಶ್ವರದಿಂದ ಸ್ವಲ್ಪ ಮುಂದೆ ಬಂದಿದ್ದೀವಿ. ನೀರು ಹರಿತಾ ಇದೆ ಇಲ್ಲಿ. ಸೊ ಬೈಕಲ್ಲಿ ಬಂದಿರೋರೆಲ್ಲ ಇಲ್ಲಿ ನಿಲ್ಲಿಸ್ಬಿಟ್ಟು ಫೋಟೋಸ್ನ ತೊಗೊಳ್ತಾ ಇದ್ದಾರೆ. ಮುಂದೆ ಹೋಗಿ ನೋಡೋಣ, ಇನ್ನೂ ಫಾಲ್ ಇರ್ಬೋದು. ಇದು ಕರೂರು ರೋಡಲ್ಲಿ ಓಡಿಸೋದಕ್ಕೆ ಭಾಳ ಖುಷಿ ಆಗುತ್ತೆ. ಫಾಗ್ ನೋಡ್ಬೋದಲ್ಲಿ ಬೆಟ್ಟದ ಮೇಲೆ ಫುಲ್ ಫಾಗ್ ತುಂಬಿಕೊಂಡಿದೆ. ಅದ್ಭುತವಾಗಿ ಕಾಣಿಸ್ತಾ ಇದೆ. ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ವ್ಯೂವು. ಸ್ವಲ್ಪ ಆಗಿದೆ, ಫಾಗ್ ಎಲ್ಲ ತುಂಬಿಕೊಂಡಿರೋದೆಲ್ಲ ಕ್ಲಿಯರಾಗಿ ಒಳ್ಳೆ ವ್ಯೂ ಇದೆ. ನೋಡ್ಬೋದಲ್ಲ, ನಾನು ಫಾಗ್ ಮೇಲೆ ಹೋಗ್ತಾ ಇದೆ. ಎಲ್ಲ ಫಾಗ್ ಎಲ್ಲ ಕ್ಲಿಯರ್ ಆಗ್ತಾ ಇದೆ, ಬಿಸಿಲು ಜಾಸ್ತಿ ಆಗ್ತಾ ಇರೋದ್ರಿಂದ. ಒಳ್ಳೆ ಅದ್ಭುತವಾದಂಥ ಒಂದು ವ್ಯೂ. ರೋಡೂ ಅಷ್ಟೇ ಸೂಪರ್ ಆಗಿದೆ. ಪರ್ಫೆಕ್ಟ್
ವೆದರ್, ಪರ್ಫೆಕ್ಟ್ ರೋಡ್, ಭಾಳ ಅದ್ಭುತವಾಗಿದೆ. ಸಕಲೇಶ್ವರ ಯಾವ ಊಟಿಗೂ ಕಡಿಮೆನೂ ಇಲ್ಲ, ಯಾವ ಕಾಶ್ಮೀರ್ಗೂ ಕಡಿಮೆ ಇಲ್ಲ ನಮ್ಮ ಕರ್ನಾಟಕ. ಇಲ್ಲಿ ನೋಡ್ಬೋದು, ಇಲ್ಲಿ ನೀರು ಎಲ್ಲಿಂದ ಹರ್ಕೊಂಡು ಬರ್ತಾ ಇದೆ. ಮಳೆ ಜೋರಾಗಿ ಬಂದಾಗ ಇಲ್ಲೂ ವಾಟರ್ ಫಾಲ್ ರೀತಿ ಸೃಷ್ಟಿ ಆಗ್ಬೋದು ಅನಿಸುತ್ತೆ. ಅಷ್ಟು ದಟ್ಟವಾಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಮರಗಳು. 10:30 ಆದ್ರೂ ಎಷ್ಟೊಂದು ಫಾಗ್ ತುಂಬಿಕೊಂಡಿದೆ. ಈಗೀಗ ಸ್ವಲ್ಪ ಫಾಗ್ ಎಲ್ಲ ಕ್ಲಿಯರ್ ಆಗ್ತಾ ಇದೆ. ವಾವ್, ಅದ್ಭುತವಾಗಿ ಕಾಣಿಸ್ತಾ ಇದೆ ಇಲ್ಲಿ ವ್ಯೂ. ರೈಟ್ ಟೈಮಲ್ಲಿ ಈ ಒಂದು ಪ್ಲೇಸ್ಗೆ ವಿಸಿಟ್ ಕೊಡ್ತಾ ಇದ್ದೀನಿ ಅನಿಸುತ್ತೆ. ತುಂಬ ಪೀಸ್ಫುಲ್ ಆಗಿದೆ. ನೋಡ್ಬೋದು ಇಲ್ಲಿ ನೀರು ಎಷ್ಟು ಸ್ವಚ್ಛಂದವಾಗಿ ನೀರು ಹರ್ಕೊಂಡು ಹೋಗ್ತಾ ಇದೆ. ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ ಈ ಬೆಟ್ಟ. ಫುಲ್ಲು ಫಾಗ್ ಎಲ್ಲ ಎದ್ದೊಳ್ತಾ ಇದೆ ಮೇಲೆ. ನೀರವ ಮೌನ, ಪಿನ್ ಡ್ರಾಪ್ ಸೈಲೆನ್ಸ್ ಇದೆ ಇಲ್ಲಿ. ಮರ ಗಿಡಗಳ ಸದ್ದು, ಹರಿಯೋ ನೀರಿನ ಸದ್ದು ಕೂಡ ಕೇಳಿಸ್ತಾ ಇದೆ. ಅಷ್ಟು ಸೈಲೆನ್ಸ್ ಆಗಿದೆ. ಎಷ್ಟು ಸೈಲೆನ್ಸ್ ಇದೆ ಅಂತ ನೋಡ್ಬೋದು. ನೋಡಿ ಫಾಗ್ ಎಲ್ಲ ಹೇಗೆ ಎಲ್ಲ ಫಾಗ್ ಎಲ್ಲ ಕ್ಲಿಯರ್ ಆಗ್ತಾ ಇದೆ. ಸ್ವಲ್ಪನೇ ಫುಲ್ ವ್ಯೂ ಇದೆ. ಏನು ತಂದಿಲ್ಲ ಇದಕ್ಕೆ ಬಿಸ್ಕೆಟ್ ಏನೂ, ಇಲ್ಲಾಂದರೆ ಕೊಡ್ಬೋದಿತ್ತು. ಎಷ್ಟು ಪ್ರಶಾಂತವಾಗಿದೆ, ತುಂಬ ಪೀಸ್ಫುಲ್ ಆಗಿದೆ. ಹೋಗೋಕ್ಕೆ ಮನಸ್ಸಾಗೋದಿಲ್ಲ, ಅಷ್ಟು ಪ್ರಶಾಂತವಾಗಿದೆ. ಇಲ್ಲಿರೋ ಕೋತಿಗಳಿಗೆ ಫೀಡ್ ಮಾಡಿ ಚೆನ್ನಾಗಿ ರೂಢಿ ಮಾಡಿದ್ದಾರೆ ಅನಿಸುತ್ತೆ. ಅದಕ್ಕೆ ಎಲ್ಲ ಬಂದು ಕಾಯ್ಕೊಂಡು ಇಲ್ಲಿ ಕೂತಿದ್ದಾವೆ, ಏನಾದರೂ ಕೊಡ್ಬೋದು ಅಂತ. ನೋಡಿ ಎಷ್ಟೊಂದಿದ್ದಾವೆ ಇಲ್ಲಿ ಮರಿಗಳು. ನೋಡಿ ಇಲ್ಲೊಂದು ವಾಟರ್ ಫಾಲ್ ಇದೆ. ಸುಮಾರು ವಾಟರ್ ಫಾಲ್ಗಳಿದ್ದಾವೆ. ಒಂದು ಮಾನ್ಸೂನಲ್ಲಿ ಬಂದಿರೋದ್ರಿಂದ ವಾಟರ್ ಫಾಲ್ಸ್, ಸಣ್ಣ ಸಣ್ಣ ವಾಟರ್ ಫಾಲ್ಸು ನೋಡೋದಕ್ಕೆ ಭಾಳ ಖುಷಿ ಕೊಡುತ್ತೆ. ಬೇಸಿಗೆನಲ್ಲಿ ಬಂದರೆ ಒಂದೇ ಒಂದು ವಾಟರ್ ಫಾಲ್ನೂ ಸಿಗೋದಿಲ್ಲ. ಬಟ್ ಒಳ್ಳೆ ಮಳೆ ಆಗಿರೋದ್ರಿಂದ ನೋಡ್ಬೋದು ಇಲ್ಲಿ ನೀರೆಲ್ಲ ಹರ್ಕೊಂಡು ಹೋಗ್ತಾ ಇದೆ. ಎಷ್ಟು ಸಲ ಬಂದ್ರೂ ಈ ಥರದ ಪ್ಲೇಸ್ಗೆ ನಮಗೆ ಬೋರ್ ಅನಿಸೋದಿಲ್ಲ. ಪ್ರತಿ ಸಲ ಬಂದಾಗ್ಲೂ ಒಂದೊಂದು ಒಳ್ಳೆಯ ಅನುಭವವನ್ನು ಕೊಡುತ್ತೆ. ನೋಡ್ಬೋದು ಇಲ್ಲಿ ನೀರು ಹರಿತಾ ಇರೋದು. ತುಂಬ ಬ್ಯೂಟಿಫುಲ್ ಆಗಿದೆ. ಮತ್ತು ಇಲ್ಲಿ ಕೆಳಗಡೆ ಹರಿಯುವಂಥ ನೀರು, ಸೂರ್ಯನ ಕಿರಣಗಳು ಸಹ ಕೆಳಗಡೆ ಇಳಿಯೋಕ್ಕಾಗದೇ ಇರೋಷ್ಟು ದಟ್ಟವಾಗಿದೆ ಅಲ್ಲಿ ಮುಂದೆ ಕಾಡು. ಕೆಲಸ ಯಾವಾಗಲೂ ಇದ್ದಿದ್ದೆ, ಅದ್ರ ಜೊತೆಗೆ ಈ ರೀತಿ ಪ್ರವಾಸ ಮಾಡಿದ್ರೆ ಲೈಫ್ ಇನ್ನೂ ಸೂಪರ್ ಆಗಿರುತ್ತೆ. ಯಾವಾಗಲೂ ಮಾಡೋದಕ್ಕಾಗೋದಿಲ್ಲ ಪ್ರವಾಸನ, ಬಟ್ ಅದಕ್ಕೆ ಅಂತ ಒಂದು ಟೈಮ್ ನಾವು ಮಾಡ್ಕೋಬೇಕಾಗುತ್ತೆ. ಬೈಕ್ ತೊಗೊಂಡಾಗಿಂದ ಇದು ನಂದು 3ನೇ ಪ್ರವಾಸ. ಬೈಕ್ ಇದ್ದು ಮಾತ್ರಕ್ಕೆ ನಾವು ಯಾವಾಗಂದರೆ ಅವಾಗ ಪ್ರವಾಸ ಬರೋಕ್ಕಾಗೋದಿಲ್ಲ. ಟೈಮ್ ಅಡ್ಜಸ್ಟ್ ಆಗಬೇಕು.
ಹಾಗೆ ಕೆಲಸದ ನಡುವೆ ಈ ರೀತಿ ರೈಡ್ ಮಾಡಿದ್ರೆ ಮನಸ್ಸಿಗೆ ಬಹಳ ಸಂತೋಷ ಆಗುತ್ತೆ. ನೋಡಿ ಎಷ್ಟು ನಿಶ್ಶಬ್ದವಾಗಿದೆ. ಮೇಲೆ ಬೆಟ್ಟ ಹಸಿರನ್ನ ಹೊದ್ದುಕೊಂಡಂಗೆ ಕಾಣಿಸ್ತಾ ಇದೆ. ಇಲ್ಲಿ ಸ್ವಲ್ಪ ವಾಟರ್ ಫ್ಲೋ ಜಾಸ್ತಿ ಇದ್ದಂಗಿದೆ. ಇನ್ನೂ ಫಾಗ್ ಹಾಗೇ ಇದೆ ಮೇಲೆ ಎಲ್ಲ. ಟೈಮ್ 11 o'clock ಆಗಿದೆ. 11 ಗಂಟೆ ಆದ್ರೂ ಇನ್ನೂ ಫಾಗಿ ಹಾಗೇ ಇದೆ. 4-5 hours ಬೈಕ್ ಮೇಲೇ ಕೂತು ರೈಡ್ ಮಾಡ್ತಾಯಿದ್ರು ಏನೂ ಆಯಾಸನೇ ಆಗ್ತಾಯಿಲ್ಲ. ಒಳ್ಳೆ ಸಸ್ಪೆನ್ಷನ್ ಇದೆ. ಈ ಒಂದು ರೂಟ್ನ ಸ್ಕಿಪ್ ಮಾಡೋಕ್ಕೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿದೆ ಅದ್ಭುತವಾಗಿ. ಸ್ಪೀಡಾಗಿ ಹೋಗೋದಕ್ಕೆ ಮನಸ್ಸೇ ಆಗೋದಿಲ್ಲ, ಅಷ್ಟು ಚೆನ್ನಾಗಿದೆ. ಲೋ ಫ್ಯೂಲ್ ಇಂಡಿಕೇಷನ್ ಇದೆ. ಮಧ್ಯದಲ್ಲಿ ಎಲ್ಲಿ ಪೆಟ್ರೋಲ್ ಖಾಲಿಯಾಗಿ ಹೋಗುತ್ತೋ ಅಂದ್ಕೊಂಡಿದ್ದೆ. ಸದ್ಯ ಇಲ್ಲಿ HP ಪೆಟ್ರೋಲ್ ಸ್ಟೇಷನ್ ಇದೆ. ಫಸ್ಟು ಫ್ಯೂಲ್ ಹಾಕ್ಸ್ಬೇಕು. ಫುಲ್ ಟ್ಯಾಂಕ್ ಮಾಡಿಸ್ಕೊಂಬೋಣ. ಇಲ್ಲ ಫುಲ್ ಟ್ಯಾಂಕ್ ಮಾಡಿ 1100 rupees. ಈಗ ಫುಲ್ ಟ್ಯಾಂಕ್ ಆಗಿದೆ, ನೋ ಪ್ರಾಬ್ಲಮ್. ಎಷ್ಟು ದೂರ ಬೇಕಾದರೂ ಈಗ ಪೆಟ್ರೋಲ್ ಮುಗಿಯೋವರೆಗೂ ಹೋಗ್ಬೋದು. ಬೆಟ್ಟಗಳೆಲ್ಲ ಕೊರೆದು ರಸ್ತೆನ ಅಗಲೀಕರಣ ಮಾಡ್ತಾ ಇದ್ದಾರೆ. ಇಲ್ಲಿ ಶಿರಾಡಿ ಘಾಟ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ನಾವು ಬ್ರೇಕ್ ಕೊಟ್ಟಷ್ಟು ಟೈಮ್ ಜಾಸ್ತಿ ಆಗ್ತಾ ಇರುತ್ತೆ. 10:30-11 ಗಂಟೆಗೆ ರೀಚ್ ಆಗಬೇಕಿತ್ತು. ಬಟ್ ಬ್ರೇಕ್ ಕೊಟ್ಕೊಂಡು ಆರಾಮಾಗಿ ಹೋಗ್ತಾ ಇದ್ದೀವಿ, ರಿಲ್ಯಾಕ್ಸ್ಡ್ ಆಗಿ. ಅದು ಕಲ್ಲುಗಳು ಜಾರುತ್ತೆ. ರೈಡಿಂಗ್ ಗೇರ್ನ ಯಾಕೆ ಹಾಕ್ಕೋಬೇಕು ಅಂದರೆ ಸಣ್ಣ ಕಲ್ಲಿದ್ರೆ ಸ್ಕಿಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ವಿತೌಟ್ ರೈಡಿಂಗ್ ಗೇರ್ಸ್ ಲಾಂಗ್ ಡ್ರೈವ್ ಹೋಗೋದು ಸೂಕ್ತ ಅಲ್ಲ. ಒಂದೊಂದೇ ಹನಿ ಬೀಳ್ತಾ ಇದೆ ಮಳೆ. ಮೋಸ್ಟ್ಲಿ ಇನ್ನು ಮುಂದೆ ಮಳೆ ಬರ್ತಾ ಇರ್ಬೋದು, ಹೇಳೋಕ್ಕಾಗಲ್ಲ. ಸುಸ್ವಾಗತ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ದಾರಿ 22 ಕಿಲೋಮೀಟರ್ ಇಲ್ಲಿಂದ. ಮಳೆ ಹನಿ ಶುರುವಾಗಿದೆ. ಅಷ್ಟೊಂದು ಜೋರಾಗಿ ಏನು ಮಳೆ ಬೀಳ್ತಾ ಇಲ್ಲ, ಲೈಟಾಗಿ ಹನಿ ಮಳೆ ಬರ್ತಾ ಇದೆ. ಇನ್ನು 22 ಕಿಲೋಮೀಟ್ರ್ ಇದೆ. ಕಂಪ್ಲೀಟ್ ವೆದರೇ ಚೇಂಜ್ ಆಗೋಯ್ತು ಈಗ ಸಕಲೇಶ್ವರಕ್ಕೂ ಮತ್ತು ಇಲ್ಲಿಗೆ. ಬಾ ಮಳೆ ಬಾ ಅಟು ಬಿರುಸಾಗಿ ಬಾರದಿರು, ಕಣ್ಣನಲ್ಲೇ ಬರಲಾಗದಂತೆ ಅವಳಿಲ್ಲಿ ಬಂದೊಡನೆ ಬಿಡದೆ ಬಿರುಸಾಗಿ ಸುರಿ. ಒಳ್ಳೆಯ ರಸ್ತೆ, ನಮ್ಮ ಪ್ರಯಾಣ ಅದ್ಭುತವಾಗಿ ಸಾಗ್ತಾ ಇದೆ. ಧರ್ಮಸ್ಥಳ ಇಲ್ಲಿಂದ 12 ಕಿಲೋಮೀಟರ್. ನದಿ ಹರಿತಾ ಇರೋದು ನೋಡ್ಬೋದು ಇಲ್ಲಿ. ನೇತ್ರಾವತಿ ನದಿ ತುಂಬಿ ಹರಿತಾ ಇರೋದು ನೋಡ್ಬೋದು. ನೀರು ಫ್ಲೋ ಸ್ವಲ್ಪ ಕಡಿಮೆ ಆಗಿದೆ ಅನಿಸುತ್ತೆ. ಇನ್ನು 5 ಕಿಲೋಮೀಟ್ರ್ ಇದೆ. ಸೊ ನಾವು ಧರ್ಮಸ್ಥಳ ಎಂಟ್ರೆನ್ಸ್ ಬಂದಿದ್ದೀವಿ. ಗೇಟ್ ವೇ ಆಫ್ ಧರ್ಮಸ್ಥಳ, ಬಿಲ್ಟ್ ಬೈ ರತ್ನವರ್ಮ ಹೆಗಡೆ, 1966. ಓಂ ನಮಃ ಶಿವಾಯ. ಓಂ ಶ್ರೀ ಮಂಜುನಾಥಾಯ ನಮಃ. ದರ್ಶನಕ್ಕೆ ಬಂದೆ. ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದಿದ್ದೀನಿ. ಟೈಮಿಂದ 3 ಗಂಟೆ ಆಗಿದೆ. ಒಳ್ಳೆ ದರ್ಶನ ಆಯಿತು. 12:30ಗೆ ಸ್ವಲ್ಪ ಮಹಾಮಂಗಳಾರತಿಯಿಂದ ಸ್ವಲ್ಪ ಹೊತ್ತು ಪೂರ್ಣ ನಿಲ್ಲಿಸಿದ್ದು. ಸೊ ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದಿದ್ದೀನಿ. ಒಳ್ಳೆ ದರ್ಶನ ಆಯಿತು. ಒಳಗಡೆ ಕಡಿಮೆ ಇದ್ದು ಜನ. ಫ್ರೀ
ಫ್ರೀಯಾಗಿ ದರ್ಶನ ಮುಗಿಸ್ಕೊಂಡು ಈಗ ಬಂದಿದ್ದೀನಿ. ನೆಕ್ಸ್ಟು ಇಲ್ಲಿ ಅನ್ನಪ್ರಸಾದನ ಮುಗಿಸ್ಕೊಂಡು ನೆಕ್ಸ್ಟ್ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಬೇಕಾಗಿದೆ. ಬನ್ನಿ ಹೋಗೋಣ. ಥ್ಯಾಂಕ್ ಯು. ಇಲ್ಲಿ ಧರ್ಮಸ್ಥಳದ ಹುಡುಗರು ಮಾತಾಡಿಸ್ತಾಯಿದ್ರು. ನಿಮ್ಮ ಹೆಸ್ರೇನು? ಉಲ್ಲಾಸ್ ಅಂತೆ. ಇವನ ಹೆಸರು? ಹಾಂ, ವನರಾಜ್. ನಿಮ್ಮ ಹೆಸರು? ಶ್ರವಣ್. ಸೊ ಉಲ್ಲಾಸ್ ಅವ್ರಿಗೆ ನೆಕ್ಸ್ಟು ರೈಡರ್ ಆಗಬೇಕು ಅಂತ ಇಷ್ಟ. ಯಾವ ಬೈಕ್ ತೊಗೋತೀರಾ? G900. ಓಕೆ. ಆಫ್ ರೋಡಾ ಇಲ್ಲ ಆನ್ ರೋಡ್ ಮಾಡ್ತೀಯಾ? ಆನ್ ರೋಡು. ಓಡಿಸ್ತೀಯ ಗಾಡಿನಾ? ಬೇಡ. ನೆಕ್ಸ್ಟು ಸಿಗೋಣ ಮತ್ತೆ. ಹಾಂ, ಚಾನಲ್ ನೇಮ್ ಏನು ಹೇಳು? ಚಾನಲ್ ನೇಮ್ ನಿನ್ಗೆ ಹೇಳಿದ್ನಲ್ಲ ನಾನು ಆಗ್ಲೇ. ಬಾಯ್, ಸಿಗೋಣ. ಬಾರ ಇಲ್ಲಿ ಪುಟ್ಟ, ಚೆನ್ನಾಗಿ ಓದಿ. ಓಕೆ, ದೇಶಕ್ಕೆ ಒಳ್ಳೆ ಹೆಸರು ತೊಗೊಬನ್ನಿ, ಧರ್ಮಸ್ಥಳಕ್ಕೆ ಒಳ್ಳೆ ಹೆಸರು ತೊಗೊಬರ್ಬೇಕು. ಬಾಯ್ ಬಾಯ್. ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯ ಒಳ್ಳೆ ದರ್ಶನ ಆಯಿತು. ಈಗ ಧರ್ಮಸ್ಥಳದಿಂದ ಹೊರಡ್ತಾ ಇದ್ದೀನಿ. ಸೊ ನೆಕ್ಸ್ಟು ಪ್ಲೇಸ್ ಹೋಗ್ತಾ ಇರೋಂಥದ್ದು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ. 53 ಕಿಲೋಮೀಟರ್ ಇದೆ. 1 hour ತೊಗೊಳ್ಳೋದು ಹೋಗೋಷ್ಟರಲ್ಲಿ. ಬೈ 5 o'clock ನಾವು ಕುಕ್ಕೆಯಲ್ಲಿರ್ತೀವಿ.